ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿ, ನಾವು SATS ಅಲ್ಲಿ ಮಕ್ಕಳ ಒಂದು ಪ್ರೋಗ್ರೆಸ್ ಕಾರ್ಡನ್ನು ಮೊಬೈಲಲ್ಲಿ ನಾವು ಡೌನ್ಲೋಡ್ ಮಾಡ್ಕೊತೀವಿ ಅಂದ್ಕೊಳ್ರಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದಾಗ ಅದು ಏನಾಗ್ತಾ ಯಾವ ರೀತಿ ಬರುತ್ತೆ ಅಂದರೆ ನೋಡಿ, ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ. ಸೊ ಈ ರೀತಿ HTML ಫೋಲ್ಡ್ ಎಕ್ಸ್ಟೆನ್ಷನಲ್ಲಿ ನಮಗೆ ಕಾಣ್ತಾ ಇದೆ. ಸೊ ಈ ರೀತಿ ಇರೋದನ್ನು ನಾವು PDF ರೂಪಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಓಕೆ, ಸೊ ಮೊಬೈಲಲ್ಲಿ ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಮಾಡಿದಾಗ ಈ ರೀತಿ HTML ಫೈಲ್ ಬಂದರೆ ಅದನ್ನ PDFಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಓಕೆ, ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಪ್ಪ ಅಂದರೆ SATSಗೆ ಆನ್ಲೈನ್ಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ನೋಡಿ, ಈಗ ನಾನು ಈ ಒಂದು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿದ್ದೇನೆ. ಸೊ ಈ ಡೌನ್ಲೋಡ್ ಮಾಡಿದಂಥ ಪ್ರೋಗ್ರೆಸ್ ಕಾರ್ಡು ನಮ್ಗೆ ಈ ರೀತಿ ಕಾಣ್ತಾ ಇದೆ. ಸೊ ಇದನ್ನು ಯಾವ ರೀತಿ ನಾವು PDF ಆಗಿ ಮಾಡಬೇಕಪ್ಪ ಅಂದರೆ, ಸೊ ಈಗ ನನಗೆ ಬ್ಯಾಕ್ ಬರ್ತೇನೆ. ಬ್ಯಾಕ್ ಬಂದು ಎಲ್ಲಿ ಹೋಗ್ತೇನೆ ಅಂದರೆ, ನಿಮ್ಮ ಒಂದು ಫೈಲ್ಗೆ ಹೋಗಿ, ಫೈಲ್ ಮ್ಯಾನೇಜರ್ ಅಂತ ಏನಿರುತ್ತೆ ನಿಮ್ಮ ಮೊಬೈಲಲ್ಲಿ, ಫೈಲ್ ಅಥವಾ ಫೈಲ್ ಮ್ಯಾನೇಜರ್, ಗೂಗಲ್ ಫೈಲ್ ಏನು ಬೇಕಾದರೂ ಇರ್ತದೆ ನೋಡಿ, ಆ ಒಂದು ಆಪ್ಷನ್ಸ್ಗೆ ನೀವು ಹೋಗಿ. ಆ ಒಂದು ಆಪ್ಷನ್ಸಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಆಪ್ಷನ್ಸ್ಗೆ ಬನ್ನಿ. ಡೌನ್ಲೋಡ್ ಆಪ್ಷನ್ಸ್ಗೆ ಬಂದುಬಿಟ್ರೆ ನೀವೇನು ಡೌನ್ಲೋಡ್ ಮಾಡಿರ್ತೀರಲ್ವ ಆ ಒಂದು ಫೈಲ್ ಇಲ್ಲಿರುತ್ತೆ ನೋಡ್ಬೋದು. ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸ್ಟೂಡೆಂಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಅಂತ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದನ್ನ ಓಪನ್ ವಿತ್ ಸುಮಾರಷ್ಟು ಈ ರೀತಿ HTML ಕ್ರೋಮ್ ಏನೇನೋ ಕೇಳುತ್ತದೆ. ಸೊ ಈಗ ನಾನು PDF ರೂಪದಲ್ಲಿ ಇಲ್ಲ. ಸೊ ಅದನ್ನ ಯಾವ ರೀತಿ PDF ರೂಪಕ್ಕೆ ಕನ್ವರ್ಟ್ ಮಾಡಿ ಓಪನ್ ಮಾಡೋದು ಅಂತ ಈಗ ನಾನು ನಿಮಗೆ ತೋರಿಸ್ತೇನೆ. ಸೊ ಈಗ ಜಸ್ಟ್ ನೀವೇನು ಮಾಡಿ ಅಂದರೆ, ಅದರ ಪಕ್ಕದಲ್ಲಿರ್ತಕ್ಕಂಥ 3 ಗೆರೆ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಒಂದು ಆಪ್ಷನ್ಸ್ ಕಾಣ್ತಾ ಇದೆ ನೋಡಿ, ರೀನೇಮ್ ಅಂತ. ಆ ರೀನೇಮ್ ಮೇಲೆ ಕ್ಲಿಕ್ ಮಾಡಿ. ಸೊ ರೀನೇಮ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಅದರ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ PDF ಅಂತ ಬಂದು ಪಕ್ಕದಲ್ಲಿ ಏನಿದೆ ಅಂದರೆ HTML ಅಂತ ಇರ್ತದೆ. ಸರಿನಾ, ಆ HTML ಅಂತ ಇರ್ತದೆ. ನಾವೇನು ಮಾಡಬೇಕು ಅಂದರೆ, ಆ HTML ಅಂತ ಇರ್ತಕ್ಕಂಥದ್ದನ್ನು ರಿಮೂವ್ ಮಾಡಬೇಕು. ನೋಡಿ, ಆ HTML ಅಂತ ಇರ್ತದಲ್ವ, HTML ಅನ್ನೋ ಒಂದು ಆಪ್ಷನ್ನ ತೆಗಿಬೇಕು. PDF ಅಷ್ಟೇ ಇರಬೇಕು. ಈಗ ಇದನ್ನು ಓಕೆ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ರೀನೇಮ್ ಫೈಲ್ ಎಕ್ಸ್ಟೆನ್ಷನ್ ಅಂತ ಕೇಳುತ್ತೆ. ರೀನೇಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಓಕೆನಾ, ಸೊ ಈಗ ಫೈಲು ರೀನೇಮ್ ಆಗಿದೆ. ಈಗ ನೋಡಿ, ಈಗ ರೀನೇಮ್ ಆಗಿದೆ. ಅಲ್ಲಿ ನೋಡಿ ತಮ್ನೇಲ್ ಕಾಣ್ತಾ ಇದೆ ನಿಮಗೆ. ಆ ಒಂದು ಎಕ್ಸ್ಟೆನ್ಷನ್ ಈಗ PDF ರೂಪಕ್ಕೆ ಕನ್ವರ್ಟ್ ಆಗಿದೆ. ಈಗ ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗ ನೋಡಿ PDF ರೂಪದಲ್ಲಿ ಅದು ಡೌನ್ಲೋಡ್ ಆಗಿದೆ. ಸರಿನಾ, ಸೊ ಈ ರೀತಿ HTML ಫೈಲ್ನ ನೀವು ನಿಮ್ಮ ಫೈಲ್ ಮ್ಯಾನೇಜರ್ ಮೂಲಕ PDFಗೆ ಸುಲಭವಾಗಿ ಕನ್ವರ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ, ಈ ಪ್ರೋಗ್ರೆಸ್ ಕಾರ್ಡ್ ರಿಪೋರ್ಟ್ ಕಾರ್ಡಲ್ಲಿ ಕೆಲವರು ಕೇಳ್ತಿದ್ದೀರಿ, ಸೊ ಇದರಲ್ಲಿ ಮೇ ತಿಂಗಳಿಗೆ ಬಂದಿಲ್ಲ, ಅಟೆಂಡೆನ್ಸ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರೇ, ಇನ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಮೇ ಮಂತ್ ಅಟೆಂಡೆನ್ಸ್ ಇನ್ಫಾರ್ಮೇಷನ್ ಈಸ್ ನಾಟ್ ಇನ್ಕ್ಲೂಡೆಡ್. ಮೇ ಮಂತಿಂದ ಅಟೆಂಡೆನ್ಸ್ ಇದರಲ್ಲಿ ಇನ್ಕ್ಲೂಡ್ ಆಗೋಲ್ಲ ಅಂತ ಕೊಟ್ಟಿದ್ದಾರೆ. ಓಕೆನಾ, ಇದು ಒಂದು ಕ್ಲಾರಿಫಿಕೇಷನ್. ಆಮೇಲೆ ನೆಕ್ಸ್ಟ್ ಇಲ್ಲಿ ನೀವು ಪಾರ್ಟ್ B ಎಂಟ್ರಿ ಮಾಡ್ತೀರಲ್ವಾ, ಪಾರ್ಟ್ B ಎಂಟ್ರಿ ಮಾಡಿದಾಗ ಸೊ ನಿಮಗೆ ತೋರಿಸ್ತೇನೆ. ನಾವು ಡೌನ್ಲೋಡ್ ಮಾಡೋ ಸಮಯದಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಇಲ್ಲಿ ಪಾರ್ಟ್ B NA ಅಂತ ಬಂದಿರುತ್ತೆ. ಆದರೆ ಡೌನ್ಲೋಡ್ ಮಾಡಿ ಓಪನ್ ಮಾಡಿ PDF ರೂಪಕ್ಕೆ ನೋಡಿದಾಗ ಅಲ್ಲಿ ಪಾರ್ಟ್ B ಕೂಡ ಎಂಟ್ರಿ ಇರುತ್ತೆ. ಇದೊಂದು ನೀವು ಕ್ಲಾರಿಫಿಕೇಷನ್ ತಿಳ್ಕೊಳ್ಳಿ. ಓಕೆನಾ, ಸೊ ಇದಿಷ್ಟು ಈಗಿನ ಒಂದು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್